ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಸೆಕೆಂಡ್ PUC ಅನ್ನೋ ಎಕ್ಸಾಮ್ 2026 ಯಾರೆಲ್ಲ ಬರೆದಿದ್ದೀರಾ? ತುಂಬ ಜನ ಕೇಳ್ತಾ ಇದ್ರಿ. ನಾಳೆ ಏಪ್ರಿಲ್ 8ರಂದು ಸೆಕೆಂಡ್ PUCನ ರಿಸಲ್ಟು ಬರುತ್ತೆ ನಿಜ ಅಂತ ಕೇಳ್ತಾ ಇದ್ರಿ. ನಾಳೆ ಪಕ್ಕ ರಿಸಲ್ಟ್ ಬರುತ್ತಾ? ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮತ್ತು ಇಲಾಖೆ ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನು ಅಪ್ಡೇಟು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ತಪ್ಪದೆ ಕೊನೆಯವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟು. ಸೆಕೆಂಡ್ PUC ಅನ್ನೋ ಎಕ್ಸಾಮ್ ಯಾರೆಲ್ಲ ಬರೆದಿದ್ದಾರೆ ನೋಡಲೇಬೇಕು. ಕೊನೆವರೆಗೆ ನೋಡಿ, ನಿಮ್ಮೆಲ್ಲ ಡೌಟ್ಗಳು ಕ್ಲಿಯರ್ ಆಗ್ತವೆ. ಕೊನೆವರೆಗೆ ನೋಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬಂದಮೇಲೆ ಡೈರೆಕ್ಟ್ ಲಿಂಕನ್ನು, ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಇದೇ ಒಂದು ಚಾನಲ್ ಹಾಕ್ತೀವಿ. ಬಂದ ತಕ್ಷಣ ಹಾಕ್ತೀವಿ. ಆ ಒಂದು ಲಿಂಕನ್ನು ನೀವು ಎಲ್ಲರಿಗಿಂತ ಮೊದಲು ರಿಸಲ್ಟ್ನ ಚೆಕ್ ಮಾಡ್ಬೋದು. ಆ ಒಂದು ಲಿಂಕ್ ಬೇಕಂದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮತ್ತು ಬರೀ ರಿಸಲ್ಟ್ ಮಾತ್ರ ಅಲ್ಲ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಸ್ಕಾಲರ್ಶಿಪ್ಗಳು, ಪ್ರೈಸ್ ಮನಿ ಬಿಡ್ತಾರೆ, ಅವೆಲ್ಲ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಸೆಕೆಂಡ್ PUCಯಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಮಾಹಿತಿನ ತಿಳಿಸಿ. ಓಕೆ, ನೋಡ್ತಾ ಹೋಗೋಣ. ಈ ಮಾಹಿತಿ ನೋಡೋಣ. ದ್ವಿತೀಯ PUC ಪರೀಕ್ಷೆ 1ರ ರಿಸಲ್ಟ್ ಪ್ರಕಟ ಮುಂದೂಡಿಕೆ ಅಂದುಕೊಂಡಿದ್ದರೆ ಇವತ್ತು ಏಪ್ರಿಲ್ 7ರಂದು ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ದರೆ, ಆದರೆ ಮುಂದೂಡಿಕೆ ಮಾಡಿದರು. ಯಾಕೆ ಮುಂದೂಡಿಕೆ ಮಾಡಿದರು? ಚುನಾವಣೆ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಿದರು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಂಗಳವಾರ ಅಂದರೆ ಏಪ್ರಿಲ್ 7ರಂದು, ಇವತ್ತು ಏಪ್ರಿಲ್ 7ರಂದು ಮಂಗಳವಾರ ಪ್ರಕಟಿಸಬೇಕಿದ್ದ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಮುಂದೂಡಿದೆ. ದಿನಾಂಕ ಶೀಘ್ರ ಪ್ರಕಟಿಸುವುದಾಗಿ ತಿಳಿಸಿದೆ. ಇನ್ನೂ ಕೂಡ ಪ್ರಕಟ ಮಾಡಿಲ್ಲ, ಶೀಘ್ರದಲ್ಲಿ ಪ್ರಕಟ ಮಾಡ್ತಾರೆ. ಇದೇ ಮೊದಲ ಬಾರಿಗೆ SLC ಮತ್ತು ದ್ವಿತೀಯ PUC ಪರೀಕ್ಷೆ ಆರಂಭಕ್ಕೂ ಮೊದಲೇ ಫಲಿತಾಂಶ ಪ್ರಕಟಣೆಗೆ ಸಂಭಾವ್ಯ ದಿನಾಂಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಪ್ರಕಟಿಸಿದ್ದರು. ಆದರೆ ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಮಂಗಳವಾರ ಫಲಿತಾಂಶ ಪ್ರಕಟಣೆ ಸಾಧ್ಯವಾಗುತ್ತಿಲ್ಲ. ಮಂಡಳಿ ಅಧಿಕಾರಿಗಳು ಹೇಳುತ್ತಿರುವ ಪ್ರಕಾರ ನೀತಿ ಸಂಹಿತೆ ಹಿನ್ನೆಲೆ ಫಲಿತಾಂಶ ಪ್ರಕಟಣೆಗೆ ಅನುಮತಿ ಕೋರಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. ಹಾಗಾಗಿ ಏಪ್ರಿಲ್ 7ರಂದು ಫಲಿತಾಂಶ ಪ್ರಕಟಣೆ ಆಗುವುದಿಲ್ಲ. ಪ್ರತಿಕ್ರಿಯೆ ಬಂದರೆ ಏಪ್ರಿಲ್ 8ರಂದು ಪ್ರಕಟ ಅಥವಾ ಇನ್ನು ವಿಳಂಬ ಬಗ್ಗೆ ಮಂಗಳವಾರ ಸಂಜೆ ಅಧಿಕೃತ ಮಾಹಿತಿ ಬರಲಿದೆ ಎಂದಿದ್ದಾರೆ. ಇವತ್ತು ಅಂದರೆ ಏಪ್ರಿಲ್ 7ರಂದು ಮಂಗಳವಾರ ಸಂಜೆ ಅಧಿಕೃತ ಮಾಹಿತಿ ಬರ್ತದೆ. ನಾಳೆ ರಿಸಲ್ಟ್ ಬರುತ್ತಾ ಇಲ್ಲ ನಾಡಿದ್ದು ಬರ್ತದಾ, ಇವತ್ತೇ ಮಾಹಿತಿ ಕೊಡ್ತಾರೆ. ಆದರೆ ಆಯೋಗದ ಉನ್ನತ ಮೂಲಗಳ ಪ್ರಕಾರ ಫಲಿತಾಂಶ ಪ್ರಕಟಣೆಗೆ ಅಭ್ಯಂತರವಿಲ್ಲ. ಎಲ್ಲ ರೆಡಿ ಆಗಿದೆ. ನಿಮ್ಮ ರಿಸಲ್ಟು ಸಂಪೂರ್ಣ ರೆಡಿ ಆಗಿದೆ. ಇನ್ನೇನು ಒಂದೊಂದು ಕ್ಲಿಕ್ಕು ಪಬ್ಲಿಷ್ ಮಾಡೋಕ್ಕೆ. ಅರ್ಥ ಆಯ್ತಾ? ಎಲ್ಲ ಇವ್ಯಾಲ್ಯೂಯೇಷನ್ ಮುಗಿದಿದೆ. ಜಸ್ಟ್ ರಿಸಲ್ಟ್ನ ಅನೌನ್ಸ್ ಮಾಡಬೇಕು. ಕೇವಲ ಚುನಾವಣೆ ಹಿನ್ನೆಲೆಯಲ್ಲಿ ಮುಂದೂಡಿದರೆ ಅಷ್ಟೇ. ಅಭ್ಯಂತರವಿಲ್ಲ ಎಂದು ಮಂಡಳಿ ಪತ್ರಕ್ಕೆ ಈಗಾಗಲೇ ಬರದ ಪ್ರತಿಕ್ರಿಯೆ ನೀಡಲಾಗಿದೆ. ಉಪಚುನಾವಣೆ ಮುಗಿಯುವವರೆಗೂ ಸಚಿವರು ಲಭ್ಯವಾಗದ ಕಾರಣ ಮುಂದೂಡಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. ನಾಳೆ ಏಪ್ರಿಲ್ 8ರಂದು ರಿಸಲ್ಟ್ ಬರುತ್ತೆ ಅಂತಂದರೆ ಇವತ್ತು ಸಂಜೆ ಅಧಿಕೃತ ಮಾಹಿತಿ ಬರ್ತದೆ. ವೇಟ್ ಮಾಡಿ, ನೋಟಿಸ್ ಬಿಡ್ತಾರೆ. ನೋಟಿಸ್ ಬಿಟ್ಟರೆ ನಾಳೆ ರಿಸಲ್ಟ್ ಬರ್ತದೆ. ಅಥವಾ ಇನ್ ಕೇಸ್ ನಾಳೆ ರಿಸಲ್ಟ್ ಬರಲಿಲ್ಲ ಅಂದರೆ ಏನಾಗ್ತದೆ, ಡೈರೆಕ್ಟಾಗಿ ಏಪ್ರಿಲ್ 10ರಂದು ಬರ್ತದೆ. ನಾಳೆ ಬರಲಿಲ್ಲ ಅಂದರೆ ಏಪ್ರಿಲ್ 10ರಂದು ಬರ್ಬೋದು. ಒಟ್ಟಿನಲ್ಲಿ ಏಪ್ರಿಲ್ 8 ಅಥವಾ ಏಪ್ರಿಲ್ 10 ಇವೆರಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟು. ಇನ್ ಕೇಸ್ ಇವತ್ತು ಸಂಜೆ ನೋಟಿಸ್ ಬಂದರೆ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಭಯ ಪಡೋಕೋಬೇಡಿ. ಯಾವುದೇ ಕಾರಣಕ್ಕೂ ನೀವು ಅಂದುಕೊಂಡಿದ್ದ ರಿಸಲ್ಟು ಜಾಸ್ತಿನೇ ಬರ್ತದೆ. ಒಟ್ಟಿನಲ್ಲಿ ಭಯ ಪಡಬೇಡಿ. ಫ್ರೆಂಡ್ಸ್ ಶೇರ್ ಮಾಡಿ, ಅವರಿಗೂ ಆಲ್ ದ ಬೆಸ್ಟ್ ತಿಳಿಸಿ. ನನ್ನ ಕಡೆಯಿಂದ ಎಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ರಿಸಲ್ಟು ಚೆನ್ನಾಗಿ ಬರಲಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.